ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಮಕರ ರಾಶಿಯವರೇ, ಜೂನ್ 15 ಸೋಮವಾರ, ಜೂನ್ 16 ಮಂಗಳವಾರ, ಜೂನ್ 17 ಬುಧವಾರ, ಜೂನ್ 18 ಗುರುವಾರ. ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನಗಳಾಗಿರುವುದಿಲ್ಲ. ಏಕೆಂದರೆ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಬಹಳ ಸಮಯದಿಂದ ಅಡಗಿದ್ದ ವ್ಯಕ್ತಿಯ ಬಗ್ಗೆ ಒಂದು ಅಧ್ಯಾಯವು ಈಗ ಮತ್ತೆ ತೆರೆಯುತ್ತಿದೆ. ನೀವು ಆ ವ್ಯಕ್ತಿಯನ್ನು ಮರೆತಿದ್ದೀರಿ ಎಂದು ನೀವು ಭಾವಿಸಿದ್ದೀರಿ. ಆ ವ್ಯಕ್ತಿಯು ತನ್ನ ದಾರಿಯಲ್ಲಿ ಹೋಗುತ್ತಿದ್ದಾನೆ ಎಂದು ನೀವು ಭಾವಿಸಿದ್ದೀರಿ. ಸಮಯ ಕಳೆದಿದೆ, ದಿನಗಳು ಬದಲಾಗಿವೆ, ಸಂದರ್ಭಗಳೂ ಬದಲಾಗಿವೆ. ನಿಮ್ಮ ಜೀವನದಲ್ಲಿ ಹೊಸ ಜವಾಬ್ದಾರಿಗಳೂ ಬಂದಿವೆ, ಹೊಸ ಜನರೂ ಬಂದಿದ್ದಾರೆ. ಕೆಲವು ಹಳೆಯ ನೆನಪುಗಳು ಮಾಸಿ ಹೋಗಿವೆ. ಆದರೆ ಆಶ್ಚರ್ಯಕರ ಸಂಗತಿ ಎಂದರೆ ಕೆಲವು ಸಂಬಂಧಗಳು ಕಾಲಾನಂತರದಲ್ಲಿ ಕೊನೆಗೊಳ್ಳುವುದಿಲ್ಲ. ಕೆಲವರು ನಿಮ್ಮ ಜೀವನವನ್ನು ತೊರೆದಂತೆ ತೋರುತ್ತದೆ, ಆದರೆ ಅವರ ಹೆಸರುಗಳು ವಿಧಿಯ ಪುಸ್ತಕದಿಂದ ಸಂಪೂರ್ಣವಾಗಿ ಅಳಿಸಿ ಹೋಗಿಲ್ಲ. ಈಗ ಆಗುತ್ತಿರುವುದು ಅದನ್ನೇ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಮತ್ತೆ ಹೆಜ್ಜೆ ಹಾಕುವ ವ್ಯಕ್ತಿಯ ಬಗ್ಗೆ ಚಿಹ್ನೆಗಳು ಬಹಳ ಸ್ಪಷ್ಟವಾಗಿವೆ. ಈ ವ್ಯಕ್ತಿ ಯಾರು? ಅವನು ಎಲ್ಲಿಂದ ಬರುತ್ತಿದ್ದಾನೆ? ಅವನು ಏಕೆ ಬರುತ್ತಿದ್ದಾನೆ? ಅವನ ಆಗಮನದ ಹಿಂದಿನ ನಿಜವಾದ ಉದ್ದೇಶವೇನು? ಅದನ್ನೇ ನಾವು ಇಂದು ತಿಳಿಯಲಿದ್ದೇವೆ. ಮಕರ ರಾಶಿಯವರಿಗೆ ಮೊದಲು ಮನಸ್ಸಿಗೆ ಬರುವ ವಿಷಯ, ನಿಮ್ಮ ಭೂತಕಾಲಕ್ಕೆ ಸಂಬಂಧಿಸಿದ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಹೆಸರು ಮತ್ತೆ ಬಲವಾಗಿರುತ್ತದೆ. ಹಾಗೆ ಅನಿಸುತ್ತದೆ. ಇದು ನಿನ್ನೆ ಮೊನ್ನೆ ಆರಂಭವಾದದ್ದಲ್ಲ. ಕಳೆದ ಕೆಲವು ವಾರಗಳಲ್ಲಿ ಆ ವ್ಯಕ್ತಿಯ ಜೀವನದಲ್ಲಿ ನಡೆದ ಒಂದು ಘಟನೆ ಅವರನ್ನು ನಿಮ್ಮ ನೆನಪುಗಳಿಗೆ ಕರೆತಂದಿದೆ. ನೀವು ಒಟ್ಟಿಗೆ ಕಳೆದ ಒಂದು ಸಂದರ್ಭ, ಒಂದು ಮಾತು, ಒಂದು ಘಟನೆ, ಒಂದು ನಿರ್ಧಾರ, ಇವೆಲ್ಲವೂ ಈಗ ಅವರ ಮನಸ್ಸಿನಲ್ಲಿ ಓಡುತ್ತಿವೆ. ಒಂದು ಮುಖ್ಯವಾದ ವಿಷಯ ಇಲ್ಲಿದೆ. ಈ ವ್ಯಕ್ತಿ ನಿಮ್ಮ ಜೀವನವನ್ನು ತೊರೆದಾಗ ಕೊನೆಯ ಮಾತು ಸಂಪೂರ್ಣವಾಗಿ ಮುಗಿದಿರಲಿಲ್ಲ. ಮಧ್ಯದಲ್ಲಿ ಏನೋ ನಿಂತು ಹೋಯಿತು. ಹೇಳಬೇಕಾದದ್ದನ್ನು ಹೇಳಲಿಲ್ಲ, ಕೇಳಬೇಕಾದದ್ದನ್ನು ಕೇಳಲಿಲ್ಲ, ಅರ್ಥ ಮಾಡಿಕೊಳ್ಳಬೇಕಾದದ್ದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅದಕ್ಕಾಗಿಯೇ ಈ ಸಂಬಂಧವು ಸಂಪೂರ್ಣ ಅಂತ್ಯವನ್ನು ತಲುಪಲಿಲ್ಲ. ಈಗ ಅದೇ ಅಪೂರ್ಣತೆಯು ಅವರನ್ನು ನಿಮ್ಮ ಬಳಿಗೆ ಹಿಂತಿರುಗಿಸುತ್ತಿದೆ. ಮಕರ ರಾಶಿಯವರು ನೋಡುವ ಎರಡನೇ ಚಿಹ್ನೆ ಎಂದರೆ, ಈ ವ್ಯಕ್ತಿ ತುಂಬ ಹಠಮಾರ ವ್ಯಕ್ತಿ, ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ವ್ಯಕ್ತಿ, ನಿಮ್ಮ ಮೌಲ್ಯವನ್ನು ತಿಳಿದಿರುವ ಮತ್ತು ಅದನ್ನು ಜೋರಾಗಿ ಹೇಳದ ವ್ಯಕ್ತಿ, ನೀವು ಹೋದ ನಂತರವೂ ತನ್ನ ಹೆಮ್ಮೆಯನ್ನು ಬಿಟ್ಟುಕೊಡದ ವ್ಯಕ್ತಿ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಜೀವನ ಎಲ್ಲರಿಗೂ ಪಾಠ ಕಲಿಸುತ್ತದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ತನ್ನ ಮೌಲ್ಯವನ್ನು ಕಳೆದುಕೊಂಡ ನಂತರವೇ ಅರಿತುಕೊಳ್ಳುತ್ತಾನೆ. ಈಗ ಅದು ಸಂಭವಿಸಿದೆ. ನೀವು ಒಮ್ಮೆ ಅವರ ಜೀವನದಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿದ್ದೀರಿ. ನೀವು ಹೋದ ನಂತರ ನಿಮ್ಮ ಸ್ಥಳ ಎಷ್ಟು ವಿಶೇಷವಾಗಿದೆ ಎಂದು ಅವರು ಅರಿತುಕೊಂಡರು. ಅದಕ್ಕಾಗಿಯೇ ನಿಮ್ಮ ಚಿತ್ರವು ಅವರ ಆಲೋಚನೆಗಳಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತದೆ. ಇನ್ನೊಂದು ಕುತೂಹಲಕಾರಿ ವಿಷಯವೆಂದರೆ, ಈ ವ್ಯಕ್ತಿಯು ನಿಮ್ಮೊಂದಿಗೆ ನೇರವಾಗಿ ಮಾತನಾಡುವ ಮೊದಲು ಹಲವಾರು ಬಾರಿ ಯೋಚಿಸುತ್ತಾನೆ. ಅವನು ಫೋನ್ ಎತ್ತಿಕೊಳ್ಳುವುದು ಮತ್ತೆ ಕೆಳಗಿಡುತ್ತಾನೆ. ಅವನು ಸಂದೇಶವನ್ನು ಟೈಪ್ ಮಾಡುತ್ತಾನೆ, ಅದನ್ನು ಅಳಿಸುತ್ತಾನೆ. ನಿಮ್ಮ ಸಾಮಾಜಿಕ ಮಾಧ್ಯಮ, ನಿಮ್ಮ ಪ್ರೊಫೈಲ್ ನೋಡುತ್ತಾರೆ ಮತ್ತು ಇತರರ ಮೂಲಕ ನಿಮ್ಮ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ನೀವು ಹೇಗಿದ್ದೀರಿ? ಯಾರೊಂದಿಗೆ ಮಾತನಾಡುತ್ತಿದ್ದೀರಿ? ನಿಮ್ಮ ಜೀವನದಲ್ಲಿ ಹೊಸಬರು ಯಾರಾದರೂ ಇದ್ದಾರೆಯೇ? ಇಂತಹ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಓಡುತ್ತಲೇ ಇರುತ್ತವೆ. ಇಲ್ಲಿ ಮಕರ ರಾಶಿಯವರು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ವ್ಯಕ್ತಿಯ ಮರಳುವಿಕೆ ಕೇವಲ ನೆನಪುಗಳಿಂದಾಗಿ ಅಲ್ಲ. ಇದಕ್ಕೆ ಮುಖ್ಯ ಕಾರಣ ಅವರ ಜೀವನದಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ. ಆ ಘಟನೆ ಅವರನ್ನು ಒಳಗಿನಿಂದ ಚಲಿಸುವಂತೆ ಮಾಡಿತು. ಅದು ಅವರಿಗೆ ಒಂಟಿತನ ಏನೆಂದು ಅರ್ಥ ಮಾಡಿಕೊಳ್ಳುವಂತೆ ಮಾಡಿತು. ಅದು ಅವರಿಗೆ ನಿಜವಾದ ಸಂಪರ್ಕದ ಮೌಲ್ಯವನ್ನು ತೋರಿಸಿತು. ಆ ಸಮಯದಲ್ಲಿ ಅವರ ಮನಸ್ಸಿಗೆ ಬರುವ ಮೊದಲ ವ್ಯಕ್ತಿ ನೀವು. ಏಕೆಂದರೆ ಅವರು ತಮ್ಮ ಜೀವನದಲ್ಲಿದ್ದಾಗ ನೀವು ಅವರಿಗೆ ನೀಡಿದ್ದ ಗೌರವ, ಪ್ರಾಮುಖ್ಯತೆ ಮತ್ತು ನಂಬಿಕೆ ಈಗ ಅವರಿಗೆ ಎಲ್ಲಿಯೂ ಕಾಣಿಸುತ್ತಿಲ್ಲ. ಅದಕ್ಕಾಗಿಯೇ ಅವರ ಆಲೋಚನೆಗಳು ಮತ್ತೆ ನಿಮ್ಮ ಸುತ್ತ ಸುತ್ತುತ್ತಿವೆ. ಈಗ ಇನ್ನೊಂದು ದೊಡ್ಡ ಚಿಹ್ನೆಯ ಬಗ್ಗೆ ಮಾತನಾಡೋಣ. ಮಂಗಳವಾರ ಜೂನ್ 16 ಮತ್ತು ಬುಧವಾರ ಜೂನ್ 17 ನಡುವೆ ಒಂದು ಸಣ್ಣ ಮಾಹಿತಿಯು ನಿಮ್ಮ ಕಿವಿಗೆ ತಲುಪುತ್ತದೆ. ಅದು ನೇರವಾಗಿ ಆ ವ್ಯಕ್ತಿಯಿಂದ ಅಥವಾ ಮೂರನೇ ವ್ಯಕ್ತಿಯಿಂದ ಬರಬಹುದು. ಆದರೆ ನೀವು ಆ ಮಾಹಿತಿಯನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸು ಹಿಂದಿನದಕ್ಕೆ ಹೋಗುತ್ತದೆ. ಏಕೆಂದರೆ ಆ ಹೆಸರು ನಿಮಗೆ ಹಲವು ದಿನಗಳ ನಂತರ ಕೇಳಿಬರುತ್ತದೆ.
ನೀವು ಒಂದು ಕ್ಷಣ ಆಶ್ಚರ್ಯಚಕಿತರಾಗಿರುವಿರಿ. ಈ ವ್ಯಕ್ತಿ ಮತ್ತೆ ಏಕೆ ನೆನಪಿಗೆ ಬಂದನೆಂದು ನೀವು ನಿಮ್ಮನ್ನು ಕೇಳಿಕೊಳ್ಳುತ್ತೀರಿ. ಈ ಕಥೆ ಪ್ರಾರಂಭವಾಗುವುದು ಇಲ್ಲಿಂದ. ಮಕರ ರಾಶಿಯವರು ನೋಡುವ ಇನ್ನೊಂದು ವಿಷಯವೆಂದರೆ ಕೇವಲ ಪ್ರಣಯ ಸಂಬಂಧವಲ್ಲ. ಕೆಲವರಿಗೆ ಅದು ಹಳೆಯ ಸ್ನೇಹಿತ, ಕೆಲವರಿಗೆ ಅದು ಸಂಬಂಧಿ, ಕೆಲವರಿಗೆ ಅದು ಅವರ ಒಮ್ಮೆ ಕೆಲಸ ಮಾಡಿದ ವ್ಯಕ್ತಿ, ಕೆಲವರಿಗೆ ಅದು ಅವರ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದ ವ್ಯಕ್ತಿ. ಅದಕ್ಕಾಗಿಯೇ ಈ ಫಲಿತಾಂಶಗಳನ್ನು ಕೇಳುವ ಪ್ರತಿಯೊಬ್ಬ ಮಕರ ರಾಶಿಯವರು ಅದನ್ನು ಅವರ ಜೀವನ ಸಂದರ್ಭಗಳಿಗೆ ಅನುಗುಣವಾಗಿ ಅರ್ಥೈಸಿಕೊಳ್ಳಬೇಕು. ಆದರೆ ಎಲ್ಲರಿಗೂ ಒಂದು ವಿಷಯ ಒಂದೇ: ಆ ವ್ಯಕ್ತಿ ಮತ್ತೆ ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದಾನೆ, ಯೋಚಿಸುತ್ತಿದ್ದಾನೆ. ಅವನು ನಿಮ್ಮ ಜೀವನದಲ್ಲಿ ತನ್ನ ಸ್ಥಾನವನ್ನು ಮತ್ತೆ ನೆನಪಿಸಿಕೊಳ್ಳುತ್ತಿದ್ದಾನೆ. ಈಗ ಪ್ರಶ್ನೆ ಏನೆಂದರೆ, ಆ ವ್ಯಕ್ತಿ ಹಿಂತಿರುಗಿದಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತದೆ? ಅವರು ತಕ್ಷಣ ಒಪ್ಪುತ್ತಾರೆಯೇ, ಅಥವಾ ಪ್ರಶ್ನೆಗಳನ್ನು ಕೇಳುತ್ತಾರೆಯೇ, ಅಥವಾ ಸಂಪೂರ್ಣವಾಗಿ ಮೌನವಾಗಿರುತ್ತಾರೆಯೇ? ಉತ್ತರವನ್ನು ತಿಳಿದುಕೊಳ್ಳಿ. ನೀವು ಆಳವಾಗಿ ಹೋಗಬೇಕು, ಏಕೆಂದರೆ ಈ ವ್ಯಕ್ತಿಯ ಮರಳುವಿಕೆಯ ಹಿಂದೆ ಒಂದು ರಹಸ್ಯವಿದೆ. ಆ ರಹಸ್ಯವು ಜೂನ್ 17 ಮತ್ತು 18 ದಿನಾಂಕಗಳೊಂದಿಗೆ ಬಲವಾದ ಸಂಬಂಧ ಹೊಂದಿದೆ. ಆ ವ್ಯಕ್ತಿಯ ಮನಸ್ಸಿನಲ್ಲಿ ಓಡುತ್ತಿರುವ ನಿಜವಾದ ಆಲೋಚನೆಗಳು ಯಾವುವು? ಅವುಗಳ ಹಿಂದಿನ ನಿಜವಾದ ಕಾರಣವೇನು? ನೀವು ತಿಳಿದುಕೊಳ್ಳಬೇಕಾದ ನಿರ್ಧಾರವೇನು? ಇದೆಲ್ಲವೂ ಈಗ ಅವು ಒಂದೊಂದಾಗಿ ಬಹಿರಂಗಗೊಳ್ಳಲಿವೆ. ಕಳೆದ 4 ದಿನಗಳಲ್ಲಿ ಮಕರ ರಾಶಿಯವರು ನೋಡುವ ಮುಖ್ಯ ವಿಷಯವೆಂದರೆ, ಹಿಂತಿರುಗುವ ವ್ಯಕ್ತಿಯ ಮನಸ್ಸಿನಲ್ಲಿ ಬಹಳ ಸಮಯದಿಂದ ಅತೃಪ್ತಿ ಸದ್ದಿಲ್ಲದೆ ಬೆಳೆಯುತ್ತಿದೆ. ಅವರು ಹೊರಗೆ ನಗುತ್ತಿರುವಂತೆ ಕಂಡುಬಂದರೂ ಒಂದು ಪ್ರಶ್ನೆ ಅವರನ್ನು ಬಿಟ್ಟಿಲ್ಲ: ಆ ದಿನಗಳು ಆಗದಿದ್ದರೆ, ಆ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಏನಾಗುತ್ತಿತ್ತು? ನಾವು ದೂರವಿರದಿದ್ದರೆ ಪರಿಸ್ಥಿತಿ ಹೇಗಿರುತ್ತಿತ್ತು? ಅಂತಹ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಹಲವಾರು ಬಾರಿ ತಿರುಗಿವೆ. ಸಮಯ ಕಳೆದಂತೆ, ಆದರೆ ಅವರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಿಲ್ಲ, ಏಕೆಂದರೆ ಉತ್ತರ ನಿಮ್ಮ ಬಳಿ ಇದೆ. ಅದಕ್ಕಾಗಿಯೇ ಅವರ ಆಲೋಚನೆಗಳು ಈಗ ಅವರು ಮತ್ತೆ ನಿಮ್ಮ ಕಡೆಗೆ ತಿರುಗುತ್ತಿದ್ದಾರೆ. ಇಲ್ಲಿ ನೀವು ವಿಶೇಷವಾದುದನ್ನು ನೋಡುತ್ತೀರಿ. ನೀವು ಆ ವ್ಯಕ್ತಿಯನ್ನು ಕೊನೆಯ ಬಾರಿಗೆ ನೋಡಿದಾಗ ಅವರ ಕಣ್ಣುಗಳಲ್ಲಿ ಹೆಚ್ಚು ಹೆಮ್ಮೆ ಇತ್ತು, ಅವರ ಮಾತಿನಲ್ಲಿ ಹೆಚ್ಚು ಗಡುಸುತನವಿತ್ತು, ಅವರ ನಿರ್ಧಾರದಲ್ಲಿ ಹಠಮಾರಿತನವಿತ್ತು. ಆದರೆ ಈಗ ಅದೇ ವ್ಯಕ್ತಿ ಸಂಪೂರ್ಣವಾಗಿ ವಿಭಿನ್ನ ಪರಿಸ್ಥಿತಿಯಲ್ಲಿದ್ದಾರೆ. ಜೀವನವು ಅವರಿಗೆ ಕೆಲವು ಸತ್ಯಗಳನ್ನು ತೋರಿಸಿದೆ. ಪ್ರತಿಯೊಂದು ಸಂಬಂಧವನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಅಗತ್ಯವಿದ್ದಾಗ ಪ್ರತಿಯೊಬ್ಬ ವ್ಯಕ್ತಿಯು ಮರಳಿ ತರಲು ಸಾಧ್ಯವಿಲ್ಲ. ಪ್ರತಿಯೊಂದು ಅವಕಾಶಕ್ಕೂ ಎರಡನೇ ಅವಕಾಶವನ್ನು ನೀಡಲಾಗುವುದಿಲ್ಲ ಎಂದು ಈಗ ಅವರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿಯೇ ಈ ಬಾರಿ ಅವರ ಹೆಜ್ಜೆಗಳು ಅವರು ನಿಧಾನವಾಗಿ ಬೀಳುತ್ತಿದ್ದಾರೆ. ನಿಮ್ಮನ್ನು ಹೇಗೆ ಸಂಪರ್ಕಿಸಬೇಕು, ನಿಮ್ಮೊಂದಿಗೆ ಹೇಗೆ ಮಾತನಾಡಬೇಕು, ಯಾವುದರಿಂದ ಪ್ರಾರಂಭಿಸಬೇಕು ಎಂಬ ಸಂದೇಹ ಅವರನ್ನು ಕಾಡುತ್ತದೆ. ಮಕರ ರಾಶಿಯವರು ನೋಡುವ ಮತ್ತೊಂದು ಬಲವಾದ ಸೂಚನೆ ಎಂದರೆ, ಈ ವ್ಯಕ್ತಿಯು ನಿಮ್ಮ ಹಳೆಯ ಸಾಮಾಜಿಕ ಮಾಧ್ಯಮದ ಫೋಟೋಗಳು, ಹಳೆಯ ಸಂದೇಶಗಳು ಅಥವಾ ನಿಮಗೆ ಸಂಬಂಧಿಸಿದ ಚಿಹ್ನೆಗಳನ್ನು ಹಿಂತಿರುಗಿ ನೋಡುವ ಪರಿಸ್ಥಿತಿಯನ್ನು ಎದುರಿಸುತ್ತಾರೆ. ಏಕೆಂದರೆ ಆ ನೆನಪುಗಳು ಈಗ ಅವರ ಮೇಲೆ ಪರಿಣಾಮ ಬೀರುತ್ತವೆ. ಒಂದು ಫೋಟೋ, ಹಳೆಯ ಚಾಟ್, ಹುಟ್ಟುಹಬ್ಬದ ಜ್ಞಾಪನೆ, ಪ್ರವಾಸ, ಒಂದು ಸಣ್ಣ ಉಡುಗೊರೆ, ಇವೆಲ್ಲವೂ ಮತ್ತೆ ಅವರ ಮುಂದೆ ನಿಲ್ಲುತ್ತವೆ. ಆ ಕ್ಷಣದಲ್ಲಿ ಅವರು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ: ನೀವು ಅವರ ಜೀವನದಲ್ಲಿ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಇದು ಒಂದು ಪ್ರಮುಖ ಅಧ್ಯಾಯ. ಆದ್ದರಿಂದ ಈಗ ಅವರು ಅದನ್ನು ಮತ್ತೆ ತೆರೆಯಲು ನಿರ್ಧರಿಸಿದ್ದಾರೆ. ಆದರೆ ಮಕರ ರಾಶಿಯವರು ಇಲ್ಲಿ ಜಾಗರೂಕರಾಗಿರಬೇಕಾದ ಒಂದು ವಿಷಯವಿದೆ: ಈ ವ್ಯಕ್ತಿ ಹಿಂತಿರುಗುತ್ತಿದ್ದಾನೆ ಎಂಬ ಕಾರಣಕ್ಕೆ ಭೂತಕಾಲವು ಸಂಪೂರ್ಣವಾಗಿ ಬದಲಾಗುವುದಿಲ್ಲ. ನೀವು ಎದುರಿಸಿದ ನೋವು, ನೀವು ಅನುಭವಿಸಿದ ನಿರಾಶೆ, ನೀವು ಮೌನವಾಗಿ ಹೊತ್ತ ಹೊರೆ, ಇವೆಲ್ಲವೂ ಒಂದು ದಿನದಲ್ಲಿ ಮಾಯವಾಗುವುದಿಲ್ಲ. ಅದಕ್ಕಾಗಿಯೇ ನಿಮ್ಮ ಭಾವನೆಗಳಿಗಿಂತ ವೀಕ್ಷಣೆಗೆ ಆದ್ಯತೆ ನೀಡಬೇಕು, ಏಕೆಂದರೆ ಈ ಬಾರಿ ನಿಮಗೆ ಶಕ್ತಿ ಇದೆ. ಒಮ್ಮೆ ನೀವು ಉತ್ತರಕ್ಕಾಗಿ ಕಾಯುತ್ತಿದ್ದೀರಿ, ಈಗ ಅವರು ಉತ್ತರಕ್ಕಾಗಿ ಕಾಯುತ್ತಿದ್ದಾರೆ. ಒಮ್ಮೆ ನೀವು ಮಾತನಾಡಲು ಬಯಸಿದ್ದೀರಿ, ಅವರು ಯೋಚಿಸಿದರು, ಈಗ ಅವರು ಮಾತನಾಡಲು ಬಯಸುತ್ತಾರೆ. ನೀವು ಮೌಲ್ಯಯುತವಾಗಿದ್ದೀರಿ ಅಥವಾ ಇಲ್ಲವೇ ಎಂದು ಅವರು ಒಮ್ಮೆ ಆಶ್ಚರ್ಯಪಟ್ಟರು. ಈಗ ಅವರು ನಿಮ್ಮ ಮೌಲ್ಯವನ್ನು ಬಹಳಷ್ಟು ಅರ್ಥ ಮಾಡಿಕೊಂಡಿದ್ದಾರೆ. ಈ ಅವಧಿಯಲ್ಲಿ ಕಂಡುಬರುವ ಪ್ರಬಲ ಬದಲಾವಣೆ ಇದು. ಜೂನ್ 17 ಬುಧವಾರದಂದು ಬಹಳ ಮುಖ್ಯವಾದ ಮತ್ತೊಂದು ವಿಷಯ. ಆ ದಿನ ಹಳೆಯ ನೆನಪು ನಿಮ್ಮ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುತ್ತದೆ.
ನೀವು ಹಲವು ದಿನಗಳಿಂದ ನೆನಪಿಲ್ಲದೆ ಏನೋ ಇದ್ದಕ್ಕಿದ್ದಂತೆ ನೆನಪಿಗೆ ಬರುತ್ತದೆ. ಒಂದು ಸಂಭಾಷಣೆ, ಒಂದು ಸ್ಥಳ, ಒಂದು ಘಟನೆ ಅಥವಾ ಒಂದು ಹೆಸರು. ಈ ನೆನಪಿನ ಕೆಲವೇ ಗಂಟೆಗಳಲ್ಲಿ ಆ ವ್ಯಕ್ತಿಯ ಬಗ್ಗೆ ಮಾಹಿತಿ ನಿಮಗೆ ಬರುವ ಸೂಚನೆ ಗೋಚರಿಸುತ್ತದೆ. ಇದು ಕಾಕತಾಳೀಯವಲ್ಲ, ಏಕೆಂದರೆ ನಿಮ್ಮ ಜೀವನದಲ್ಲಿ ಜನರ ಹಾದಿಗಳು ಈಗ ಹತ್ತಿರವಾಗುತ್ತಿವೆ. ಇಲ್ಲಿ ಒಂದು ಆಶ್ಚರ್ಯಕರ ವಿಷಯವಿದೆ. ಈ ವ್ಯಕ್ತಿ ನಿಮ್ಮ ಬಳಿಗೆ ಬಂದಾಗ ಅವರು ನಿಮಗೆ ನಿಜವಾದ ಕಥೆಯನ್ನು ನೇರವಾಗಿ ಹೇಳುವುದಿಲ್ಲ. ಮೊದಲಿಗೆ ಅವರು ಸಾಮಾನ್ಯ ಪದಗಳಲ್ಲಿ ಮಾತನಾಡುತ್ತಾರೆ. ನಿಮ್ಮ ಆರೋಗ್ಯದ ಬಗ್ಗೆ ಕೇಳುತ್ತಾರೆ, ನಿಮ್ಮ ಕೆಲಸದ ಬಗ್ಗೆ ಕೇಳುತ್ತಾರೆ, ನಿಮ್ಮ ಕುಟುಂಬದ ಬಗ್ಗೆ ಕೇಳುತ್ತಾರೆ. ಇದೆಲ್ಲವೂ ಸಾಮಾನ್ಯ ಸಂಭಾಷಣೆಯಂತೆ ತೋರುತ್ತದೆ, ಆದರೆ ಒಳಗೆ ಒಂದು ದೊಡ್ಡ ಉದ್ದೇಶವಿದೆ. ಅದು ನಿಮ್ಮೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುವುದು, ಅದು ಹಿಂದೆ ಅಪೂರ್ಣವಾಗಿ ಉಳಿದಿದ್ದನ್ನು ಮುಗಿಸುವುದು. ತೀರ್ಮಾನ. ಈಗ ಪ್ರಶ್ನೆ ಏನೆಂದರೆ, ಅವರ ಉದ್ದೇಶ ನಿಜವೋ ಅಥವಾ ಸಂದರ್ಭಗಳಿಂದ ಉಂಟಾದ ತಾತ್ಕಾಲಿಕ ಭಾವನೆಯೋ ಎಂಬುದು. ಇಲ್ಲಿ ಮಕರ ರಾಶಿಯವರಿಗೆ ಬುದ್ಧಿಶಕ್ತಿಯ ಪರೀಕ್ಷೆ ಪ್ರಾರಂಭವಾಗುತ್ತದೆ, ಏಕೆಂದರೆ ನೀವು ಹಿಂದೆ ಇದ್ದ ವ್ಯಕ್ತಿಯಲ್ಲ. ನೀವು ಬಹಳಷ್ಟು ಕಲಿತಿದ್ದೀರಿ. ಈಗ ನೀವು ಪ್ರಾಮಾಣಿಕರು. ಅಗತ್ಯವಿರುವವರು ಯಾರು, ಪರಿಸ್ಥಿತಿಗೆ ಅನುಗುಣವಾಗಿ ಯಾರು ಬದಲಾಗುತ್ತಾರೆ ಎಂಬುದನ್ನು ಸುಲಭವಾಗಿ ಗುರುತಿಸಬಹುದು. ಅದಕ್ಕಾಗಿಯೇ ಈ ಬಾರಿ ನಿಮ್ಮ ನಿರ್ಧಾರವು ತುಂಬ ಪ್ರಬುದ್ಧವಾಗಿರುತ್ತದೆ. ಇನ್ನೊಂದು ಪ್ರಮುಖ ವಿಷಯವೆಂದರೆ, ಈ ವ್ಯಕ್ತಿ ಹಿಂತಿರುಗಲು ಕಾರಣವಾದ ಘಟನೆ, ಶಾಪವು ಬಲವಾಗಿ ಗೋಚರಿಸುತ್ತದೆ. ಅವರು ಅದನ್ನು ಹೊರಗೆ ಹೇಳಲು ಸಾಧ್ಯವಾಗದಿದ್ದರೂ ಒಳಗೆ ಒಂದು ತಪ್ಪು ಇರುತ್ತದೆ. ಅವರಿಂದ ತಡೆಹಿಡಿಯಲ್ಪಟ್ಟ ಭಾವನೆ, ನಿಮಗೆ ಹೇಳಿದ ಒಂದು ಮಾತು, ನಿಮ್ಮ ಬಗ್ಗೆ ತೆಗೆದುಕೊಂಡ ನಿರ್ಧಾರ, ನಿಮ್ಮ ಯೋಗ್ಯತೆಯ ಬಗ್ಗೆ ಮೆಚ್ಚುಗೆಯ ಕೊರತೆ, ಇವೆಲ್ಲವೂ ಈಗ ಅವರ ಮನಸ್ಸಿನಲ್ಲಿ ಆಟವಾಡುತ್ತಿವೆ. ಅದಕ್ಕಾಗಿಯೇ ಅವರು ಮತ್ತೆ ನಿಮ್ಮ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಾರೆ. ಆದರೆ ಈ ಕಥೆಯಲ್ಲಿ ಇನ್ನೂ ಒಂದು ದೊಡ್ಡ ತಿರುವು ಇದೆ, ಏಕೆಂದರೆ ಜೂನ್ 18 ಗುರುವಾರದ ವೇಳೆಗೆ ಈ ವ್ಯಕ್ತಿಯ ಬಗ್ಗೆ ನೀವು ತಿಳಿದುಕೊಳ್ಳುವ ಸತ್ಯವು ಇಡೀ ಪರಿಸ್ಥಿತಿಯನ್ನು ಹೊಸ ಬೆಳಕಿನಲ್ಲಿ ತೋರಿಸುತ್ತದೆ. ಆ ಸತ್ಯ ಏನು? ಈ ವ್ಯಕ್ತಿ ಮೂಲತಃ ಏಕೆ ಹೊರಟು ಹೋದನು? ಅವನು ಈಗ ಏಕೆ ಹಿಂತಿರುಗುತ್ತಿದ್ದಾನೆ? ಅವರ ಮನಸ್ಸಿನಲ್ಲಿ ಅಡಗಿರುವ ನಿಜವಾದ ಉದ್ದೇಶವೇನು? ಮತ್ತು ಮಕರ ರಾಶಿಯವರು ತೆಗೆದುಕೊಳ್ಳಬೇಕಾದ ಅಂತಿಮ ನಿರ್ಧಾರವೇನು? ಮಕರ ರಾಶಿಯವರು ಈ ಸಮಯದಲ್ಲಿ ರಾಶಿಚಕ್ರ ಚಿಹ್ನೆಯು ನೋಡುತ್ತಿರುವ ಪ್ರಮುಖ ಚಿಹ್ನೆ ಎಂದರೆ, ನಿಮ್ಮ ಜೀವನದಲ್ಲಿ ಮತ್ತೆ ಹೆಜ್ಜೆ ಹಾಕಲಿರುವ ವ್ಯಕ್ತಿ ನಿಮ್ಮನ್ನು ನೆನಪಿಸಿಕೊಂಡ ಕಾರಣ ಬಂದಿಲ್ಲ. ಅವರ ಜೀವನದಲ್ಲಿನ ಕೆಲವು ಬೆಳವಣಿಗೆಗಳು ಅವರನ್ನು ಸತ್ಯಗಳನ್ನು ಎದುರಿಸುವಂತೆ ಮಾಡಿದೆ. ಒಂದು ಕಾಲದಲ್ಲಿ ತಮ್ಮ ನಿರ್ಧಾರ ಸರಿ ಎಂದು ಭಾವಿಸಿದ್ದರು. ಈಗ ಆ ನಿರ್ಧಾರ ಎಷ್ಟು ವ್ಯತ್ಯಾಸವನ್ನುಂಟು ಮಾಡಿದೆ ಎಂಬುದು ಸ್ಪಷ್ಟವಾಗಿ ನೋಡುತ್ತಿದ್ದಾರೆ. ನೀವು ಹೋದ ನಂತರ ಅವರು ಮುಂದುವರೆದರು. ಅವರು ಹೊಸ ಜನರನ್ನು ಭೇಟಿಯಾದರು, ಹೊಸ ಅವಕಾಶಗಳನ್ನು ಕಂಡರು, ಹೊಸ ವಾತಾವರಣದಲ್ಲಿ ವಾಸಿಸುತ್ತಿದ್ದರು. ಆದರೆ ಒಂದು ವಿಷಯ ಬದಲಾಗಿಲ್ಲ, ನಿಮ್ಮ ನಿಲುವು. ಅವರನ್ನು ಸಂಪೂರ್ಣವಾಗಿ ಬದಲಾಯಿಸಲು ಬೇರೆ ಯಾರಿಗೂ ಸಾಧ್ಯವಿಲ್ಲ. ಅವರ ಮನಸ್ಸಿನಲ್ಲಿ ನಿಜವಾದ ಸಂಘರ್ಷ ಆರಂಭವಾದದ್ದು ಇಲ್ಲಿಂದಲೇ. ಏಕೆಂದರೆ ಕೆಲವು ಬಂಧಗಳು ಹೋಲಿಕೆಗೆ ಮೀರಿವೆ, ಕೆಲವು ಬಾಂಧವ್ಯಗಳು ಲಾಭ ನಷ್ಟದ ಲೆಕ್ಕಾಚಾರಕ್ಕೂ ಮೀರಿವೆ. ಕೆಲವು ಜನರ ಮೌಲ್ಯ ಅವರು ಹೋದ ನಂತರವೇ ಅರ್ಥವಾಗುತ್ತದೆ. ಈಗ ಅದೇ ಸತ್ಯ ಅವರ ಮುಂದೆ ನಿಂತಿದೆ. ಮಕರ ರಾಶಿಯವರು ನೋಡುವ ಇನ್ನೊಂದು ವಿಷಯವೆಂದರೆ, ಈ ವ್ಯಕ್ತಿಯು ಬಹಳ ಸಮಯದಿಂದ ಏನನ್ನಾದರೂ ಹೇಳಲು ಬಯಸುತ್ತಿದ್ದಾನೆ, ಆದರೆ ಅವನು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದಾನೆ. ಆ ಪದವು ಕ್ಷಮೆಯಾಚನೆಯಾಗಿರಬಹುದು, ಆ ಪದವು ಕೃತಜ್ಞತೆಯಾಗಿರಬಹುದು, ಆ ಪದವು ಶಾಪವಾಗಿರಬಹುದು, ಆ ಪದವು ಅವರ ಹೃದಯದಲ್ಲಿ ದೀರ್ಘಕಾಲದಿಂದ ಯಾವುದೇ ರೂಪದಲ್ಲಿದ್ದರೂ ಸಹ ಅದು ಲಾಕ್ ಆಗಿದೆ. ಈಗ ಅದು ಹೊರಬರುವ ಸಮಯ ಬಂದಿದೆ. ಒಂದು ಕುತೂಹಲಕಾರಿ ಅಂಶ ಇಲ್ಲಿದೆ. ನೀವು ಈ ವ್ಯಕ್ತಿಯ ಬಗ್ಗೆ ಯೋಚಿಸದಿದ್ದರೂ, ಈ ವ್ಯಕ್ತಿಯು ನಿಮ್ಮ ಯೋಚಿಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ಯೋಚಿಸುತ್ತಾನೆ. ನೀವು ಎಲ್ಲಿದ್ದೀರಿ? ನೀವು ಹೇಗಿದ್ದೀರಿ? ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಸಂಭವಿಸಿವೆ? ನೀವು ಸಂತೋಷವಾಗಿದ್ದೀರಾ? ಈ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಹಲವಾರು ಬಾರಿ ಬಂದು ಹೋಗಿವೆ. ಆದರೆ ಅವರು ಭಯಪಡುವುದರಿಂದ ಅವು ತಕ್ಷಣವೇ ನಿಮ್ಮ ಬಳಿಗೆ ಬರುವುದಿಲ್ಲ. ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂದು ತಿಳಿಯದ ಭಯ, ನೀವು ಮಾತನಾಡುತ್ತೀರೋ ಇಲ್ಲವೋ ಎಂಬ ಭಯ, ನೀವು ಸಂಪೂರ್ಣವಾಗಿ ಮುಂದುವರೆದಿದ್ದೀರಿ ಎಂಬ ಭಯ. ಈ ಭಯ ಅವರನ್ನು ಹಲವು ದಿನಗಳವರೆಗೆ ಹಿಡಿದಿಟ್ಟುಕೊಂಡಿತ್ತು.
ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ, ಏಕೆಂದರೆ ಅವರು ಮೌನಕ್ಕಿಂತ ಪ್ರಯತ್ನವೇ ಉತ್ತಮ ಎಂದು ನಿರ್ಧರಿಸಿದ್ದಾರೆ. ಈಗ ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ, ಈ ವ್ಯಕ್ತಿ ಹಿಂತಿರುಗಿದಾಗ ನೀವು ಮೊದಲು ಗಮನಿಸುವುದು ಅವರ ಮಾತುಗಳಲ್ಲ, ಬದಲಿಗೆ ಅವರ ಧ್ವನಿಯ ಸ್ವರದಲ್ಲಿನ ಬದಲಾವಣೆ, ಅವರ ನಡವಳಿಕೆಯಲ್ಲಿನ ಬದಲಾವಣೆ, ಅವರ ಆಲೋಚನೆಯಲ್ಲಿನ ಪ್ರಬುದ್ಧತೆ. ಒಮ್ಮೆ ತ್ವರಿತವಾಗಿ ಪ್ರತಿಕ್ರಿಯಿಸದ ವ್ಯಕ್ತಿ ಈಗ ಯೋಚಿಸುತ್ತಾನೆ ಮತ್ತು ಮಾತನಾಡುತ್ತಾನೆ. ಒಮ್ಮೆ ತನ್ನನ್ನು ಮಾತ್ರ ನೋಡುತ್ತಿದ್ದ ವ್ಯಕ್ತಿ ಈಗ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಮಕರ ರಾಶಿಯವರಿಗೆ ಈ ಕಥೆಯಲ್ಲಿ ಅದು ಪ್ರಮುಖ ತಿರುವು. ಮತ್ತೊಂದು ಸ್ಪಷ್ಟ ಸೂಚನೆ, ಈ ವ್ಯಕ್ತಿಯ ಜೀವನದಲ್ಲಿ ಇತ್ತೀಚೆಗೆ ಉಂಟಾದ ನಿರಾಶೆ ಅವರನ್ನು ಒಳಗಿನಿಂದ ಅಲುಗಾಡಿಸಿತು. ಅದು ಸಂಬಂಧವಾಗಿರಬಹುದು, ಕುಟುಂಬವಾಗಿರಬಹುದು, ವೃತ್ತಿ ಜೀವನವಾಗಿರಬಹುದು. ಆದರೆ ಆ ಘಟನೆ ಅವರಿಗೆ ಪಾಠ ಕಲಿಸಿತು. ನಿಜವಾಗಿಯೂ ನಮ್ಮೊಂದಿಗೆ ನಿಂತ ವ್ಯಕ್ತಿಯನ್ನು ಕಳೆದುಕೊಳ್ಳುವುದು ಎಷ್ಟು ದೊಡ್ಡ ನಷ್ಟ ಎಂದು ಅವರು ಅರ್ಥ ಮಾಡಿಕೊಂಡರು. ನಿಮ್ಮ ಹೆಸರು ಆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುತ್ತದೆ. ಅದಕ್ಕಾಗಿಯೇ ಅವರ ಗಮನ ಈಗ ನಿಮ್ಮ ಕಡೆಗೆ ತಿರುಗಿದೆ. ಈಗ ಒಂದು ಪ್ರಮುಖ ಪ್ರಶ್ನೆ, ಅವರು ಹಿಂತಿರುಗುತ್ತಿದ್ದಾರೆ, ಆದರೆ ಅವರ ಉದ್ದೇಶವೇನು? ಇಲ್ಲಿ 3 ಚಿಹ್ನೆಗಳು ಇವೆ. ಮೊದಲನೇ ಚಿಹ್ನೆ, ಅಪೂರ್ಣ ಸಂಭಾಷಣೆಯನ್ನು ಪೂರ್ಣಗೊಳಿಸುವುದು. ಎರಡನೆಯ ಚಿಹ್ನೆ, ಇಂದಿನ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸುವುದು. ಮೂರನೆಯ ಚಿಹ್ನೆ, ಮತ್ತೆ ಹೊಸ ಅವಕಾಶವನ್ನು ಹುಡುಕುವುದು. ಈ 3 ಅಂಶಗಳಲ್ಲಿ ಯಾವುದು ನಿಮ್ಮ ಜೀವನಕ್ಕೆ ಸರಿಯಾಗಿದೆ ಎಂಬುದನ್ನು ನೀವು ಶೀಘ್ರದಲ್ಲೇ ಸ್ಪಷ್ಟವಾಗಿ ಗುರುತಿಸುವಿರಿ. ಆದರೆ ಮಕರ ರಾಶಿಯವರು ಒಂದು ವಿಷಯವನ್ನು ಮರೆಯಬಾರದು. ಹಿಂತಿರುಗಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಜೀವನದುದ್ದಕ್ಕೂ ಇರಲು ಬರುವುದಿಲ್ಲ. ಕೆಲವರು ಸಂದೇಶವನ್ನು ನೀಡಲು ಬರುತ್ತಾರೆ, ಕೆಲವರು ಸತ್ಯವನ್ನು ಹೇಳಲು ಬರುತ್ತಾರೆ, ಕೆಲವರು ಅಂತ್ಯವನ್ನು ಪೂರ್ಣಗೊಳಿಸಲು ಬರುತ್ತಾರೆ, ಕೆಲವರು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ಬರುತ್ತಾರೆ. ಅದಕ್ಕಾಗಿಯೇ ಈ ಬಾರಿ ನೀವು ನಿಮ್ಮ ಹೃದಯದಿಂದ ಬರುತ್ತೀರಿ, ಇಲ್ಲ ನೀವು ಅನುಭವದಿಂದಲೂ ಯೋಚಿಸಬೇಕು. ಏಕೆಂದರೆ ನೀವು ಹಿಂದೆ ಕಲಿತ ಪಾಠಗಳು ಈಗ ನಿಮಗೆ ಮಾರ್ಗದರ್ಶನ ನೀಡುತ್ತವೆ. ಇಲ್ಲಿ ಗುರುವಾರ ಜೂನ್ 18 ವಿಶೇಷವಾಗಿರುತ್ತದೆ. ಆ ದಿನ ನೀವು ಒಂದು ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಆ ವ್ಯಕ್ತಿ ಏಕೆ ಹೊರಟು ಹೋದನು? ಆ ಸಮಯದಲ್ಲಿ ಅವನು ಏನು ಯೋಚಿಸಿದನು? ಈಗ ಅವನು ಏಕೆ ಹಿಂತಿರುಗುತ್ತಿದ್ದಾನೆ? ಈ 3 ಪ್ರಶ್ನೆಗಳಿಗೆ ಉತ್ತರಗಳು ಒಂದೊಂದಾಗಿ ಹೊರಬರುತ್ತವೆ. ಆಗ ನೀವು ನಿರ್ಣಾಯಕ ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿರುತ್ತೀರಿ. ಆ ನಿರ್ಧಾರವು ಆತುರದ ನಿರ್ಧಾರವಲ್ಲ, ಭಾವನಾತ್ಮಕ ನಿರ್ಧಾರವಲ್ಲ, ಅದು ನಿಮ್ಮ ಶಕ್ತಿ. ಅಲ್ಲದೆ ಈ ಕಥೆ ಇನ್ನೂ ಮುಗಿದಿಲ್ಲ, ಏಕೆಂದರೆ ಕೊನೆಯ ಭಾಗದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಹೊರಬರಲಿದೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ಯಾವ ಪಾತ್ರವನ್ನು ವಹಿಸುತ್ತಾನೆ? ನೀವು ಅವನನ್ನು ಅಥವಾ ಅವಳನ್ನು ಸ್ವೀಕರಿಸುತ್ತೀರಾ, ಅಥವಾ ನಿಮ್ಮ ಪ್ರಯಾಣವನ್ನು ನೀವೇ ಮುಂದುವರಿಸುತ್ತೀರಾ? ಜೂನ್ 15 ಮತ್ತು 18 ನಡುವೆ ಅಡಗಿರುವ ಅಂತಿಮ ಸಂದೇಶವೇನು? ಈ ಘಟನೆಯ ಮೂಲಕ ವಿಧಿ ಮಕರ ರಾಶಿಯವರಿಗೆ ಕಲಿಸಲು ಬಯಸುವ ನಿಜವಾದ ಪಾಠವೇನು? ಜೂನ್ 15 ಮತ್ತು 17 ನಡುವೆ ಮಕರ ರಾಶಿಯವರಿಗೆ ಈ ಘಟನೆಯ ನಿಜವಾದ ಗಮನವು ಹಿಂತಿರುಗುವ ವ್ಯಕ್ತಿಯಲ್ಲ, ನಿಜವಾದ ಗಮನವು ನೀವೇ. ಹೌದು, ಈ 4 ದಿನಗಳ ಸಂಪೂರ್ಣ ಶಕ್ತಿಯು ನಿಮ್ಮ ನಿರ್ಧಾರದ ಸುತ್ತ ಸುತ್ತುತ್ತದೆ. ಏಕೆಂದರೆ ಒಮ್ಮೆ ನೀವು ಕಾಯುತ್ತಿದ್ದ ಪರಿಸ್ಥಿತಿ ಈಗ ನಿಮ್ಮ ಮುಂದೆ ಬಂದಿದೆ. ಆದರೆ ಈ ಬಾರಿ ಪಾತ್ರಗಳು ಬದಲಾಗಿವೆ. ಒಮ್ಮೆ ನೀವು ಉತ್ತರಕ್ಕಾಗಿ ಕಾಯುತ್ತಿದ್ದೀರಿ, ಈಗ ಅವರು ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿದ್ದಾರೆ. ಒಮ್ಮೆ ನೀವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ, ಈಗ ಅವರು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ. ಒಮ್ಮೆ ನೀವು ಮೌಲ್ಯಕ್ಕಾಗಿ ಕಾಯುತ್ತಿದ್ದೀರಿ, ಈಗ ಅವರು ನಿಮ್ಮ ಮೌಲ್ಯಗಳನ್ನು ಗುರುತಿಸುತ್ತಿದ್ದಾರೆ. ಇದು ಈ ಕಥೆಯಲ್ಲಿ ಅತ್ಯಂತ ಶಕ್ತಿಶಾಲಿ ಅಂಶವಾಗಿದೆ. ಮಕರ ರಾಶಿಯವರು ನೋಡುತ್ತಿರುವ ಕೊನೆಯ ಚಿಹ್ನೆ, ಈ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಮತ್ತೆ ಹೆಜ್ಜೆ ಹಾಕಿದ ನಂತರ ನೀವು ಭೂತಕಾಲವನ್ನು ಹೊಸ ಬೆಳಕಿನಲ್ಲಿ ನೋಡುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ವರ್ಷಗಳಿಂದ ಸುಳಿದಾಡುತ್ತಿರುವ ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕಂಡುಕೊಳ್ಳುವಿರಿ. ಅದು ಏಕೆ ಸಂಭವಿಸಿತು? ಅವರು ಏಕೆ ಹಾಗೆ ಹೇಳಿದರು? ಅವರು ಏಕೆ ಆ ನಿರ್ಧಾರವನ್ನು ತೆಗೆದುಕೊಂಡರು? ಅವರು ಏಕೆ ದೂರವಾದರು? ಈ ಪ್ರಶ್ನೆಗಳ ಹಿಂದಿನ ಗುಪ್ತ ಸತ್ಯಗಳು ಬೆಳಕಿಗೆ ಬರುತ್ತವೆ. ಆಗ ನೀವು ಒಂದು ವಿಷಯವನ್ನು ಅರಿತುಕೊಳ್ಳುವಿರಿ. ಆ ಸಮಯದಲ್ಲಿ ನೀವು ಭಾವಿಸಿದ ಕತೆ ಸಂಪೂರ್ಣವಾಗಿ ನಿಜವಲ್ಲ. ಅವರ ಬದಿಯಲ್ಲಿ ಕೆಲವು ಸಂದರ್ಭಗಳು, ಕೆಲವು ಭಯಗಳು, ಕೆಲವು ಒತ್ತಡಗಳು, ಹೇಳಲಾಗದ ಕಾರಣಗಳು ಇರುತ್ತವೆ. ಆದರೆ ಅವರು ಆಗಿರುವ ಹಾನಿಯನ್ನು ಸಂಪೂರ್ಣವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಈಗ ನೀವು
ಭಾವನೆಗಳ ಬದಲಿಗೆ ಸತ್ಯಗಳನ್ನು ಪರಿಶೀಲಿಸುತ್ತೀರಿ. ಇದು ಮಕರ ರಾಶಿಯ ಶಕ್ತಿ. ಈಗ ಈ ವ್ಯಕ್ತಿ ಮತ್ತೆ ನಿಮ್ಮ ಬಳಿಗೆ ಬಂದಾಗ 3 ಸನ್ನಿವೇಶಗಳಲ್ಲಿ ಒಂದು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಮೊದಲ ಸನ್ನಿವೇಶವು ಪ್ರಾಮಾಣಿಕ ಸಂಭಾಷಣೆಯಾಗಿದೆ. ವರ್ಷಗಳಿಂದ ಹೇಳದೇ ಇದ್ದ ಮಾತುಗಳು ಹೊರಬರುತ್ತವೆ. ತಪ್ಪು ತಿಳುವಳಿಕೆಗಳು ನಿವಾರಣೆಯಾಗುತ್ತವೆ. ಮೌನವಾಗಿದ್ದ ಪ್ರಶ್ನೆಗಳಿಗೆ ಉತ್ತರಿಸಲಾಗುತ್ತದೆ. ಎರಡನೆಯ ಸನ್ನಿವೇಶವು ಕ್ಷಮೆಯಾಚನೆಯಾಗಿದೆ. ಅವರು ತಮ್ಮ ಹೃದಯದಲ್ಲಿ ದೀರ್ಘಕಾಲದಿಂದ ಅಡಗಿರುವ ನೋವನ್ನು ವ್ಯಕ್ತಪಡಿಸುತ್ತಾರೆ. ಅವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಅವರು ಕಳೆದುಕೊಂಡ ಮೌಲ್ಯವನ್ನು ಅರಿತುಕೊಳ್ಳುತ್ತಾರೆ. ಮೂರನೆಯ ಸನ್ನಿವೇಶವು ಹೊಸ ಪ್ರಸ್ತಾಪವಾಗಿದೆ. ಮತ್ತೆ ಮಾತನಾಡೋಣ, ಮತ್ತೆ ಭೇಟಿಯಾಗೋಣ, ಒಮ್ಮೆ ಪ್ರಯತ್ನಿಸೋಣ ಎಂಬ ಭಾವನೆಯೊಂದಿಗೆ ನೀವು ನನ್ನ ಬಳಿಗೆ ಬರುತ್ತೀರಿ. ಈಗ ನಿಮ್ಮ ನಿರ್ಧಾರವು ಅತ್ಯಂತ ಮುಖ್ಯವಾಗಿರುತ್ತದೆ, ಏಕೆಂದರೆ ವಿಧಿ ಬಾಗಿಲು ತೆರೆಯಲಿಲ್ಲ, ಆದರೆ ಆ ಬಾಗಿಲಿನ ಮೂಲಕ ಯಾರು ಪ್ರವೇಶಿಸಬೇಕು ಎಂಬುದನ್ನು ನೀವು ನಿರ್ಧರಿಸುತ್ತೀರಿ. ಈ ಸಮಯದಲ್ಲಿ ಮಕರ ರಾಶಿಯವರು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಭೂತಕಾಲವನ್ನು ಗೌರವಿಸಿ, ಆದರೆ ಹಿಂದೆ ಬದುಕಬೇಡಿ. ನೆನಪುಗಳನ್ನು ನೆನಪಿಡಿ, ಆದರೆ ಅವುಗಳಿಗೆ ಗುಲಾಮರಾಗಬೇಡಿ. ನಿಮ್ಮ ಹೃದಯವನ್ನು ಆಲಿಸಿ, ಆದರೆ ಅನುಭವವನ್ನು ಮರೆಯಬೇಡಿ. ಏಕೆಂದರೆ ನೀವು ಇಂದು ಇರುವ ಸ್ಥಾನಕ್ಕೆ ಹೋಗಲು ನೀವು ಅನೇಕ ಪಾಠಗಳನ್ನು ಕಲಿತಿದ್ದೀರಿ. ನೀವು ಅನೇಕ ಪರೀಕ್ಷೆಗಳನ್ನು ಎದುರಿಸಿದ್ದೀರಿ ಮತ್ತು ಅನೇಕ ಬದಲಾವಣೆಗಳನ್ನು ನೋಡಿದ್ದೀರಿ. ಅದಕ್ಕಾಗಿಯೇ ನಿಮ್ಮ ನಿರ್ಧಾರವು ಈಗ ಹೆಚ್ಚು ಮೌಲ್ಯಯುತವಾಗಿದೆ. ಈ ವ್ಯಕ್ತಿಯ ಮರಳುವಿಕೆ ಸಂಬಂಧದ ಬಗ್ಗೆ ಮಾತ್ರವಲ್ಲದೆ ನಿಮ್ಮ ಆತ್ಮವಿಶ್ವಾಸದ ಬಗ್ಗೆಯೂ ಸ್ಪಷ್ಟತೆಯನ್ನು ತರುತ್ತದೆ ಎಂಬುದು ಇಲ್ಲಿ ಮತ್ತೊಂದು ಆಶ್ಚರ್ಯಕರ ಸಂಗತಿಯಾಗಿದೆ. ಏಕೆಂದರೆ ನೀವು ಎಷ್ಟು ಬೆಳೆದಿದ್ದೀರಿ ಎಂಬುದು ಈಗ ನೀವು ನೆನಪಿಸಿಕೊಳ್ಳುತ್ತೀರಿ. ಒಮ್ಮೆ ನಿಮ್ಮನ್ನು ನೋಯಿಸಿದ ವಿಷಯವು ಇನ್ನು ಮುಂದೆ ಅಷ್ಟೊಂದು ಪರಿಣಾಮ ಬೀರುವುದಿಲ್ಲ ಎಂದು ನೀವು ಗಮನಿಸುವಿರಿ. ಒಮ್ಮೆ ನಿಮ್ಮನ್ನು ಎಚ್ಚರವಾಗಿಸಿದ್ದ ನೆನಪು ಈಗ ಶಾಂತವಾಗಿ ಕಾಣುತ್ತದೆ. ಒಮ್ಮೆ ಉತ್ತರಗಳನ್ನು ಹುಡುಕುತ್ತಿದ್ದ ಮನಸ್ಸು ಈಗ ಸ್ಪಷ್ಟತೆಯೊಂದಿಗೆ ನಿಂತಿದೆ. ಈ ಘಟನೆಯ ಹಿಂದಿನ ನಿಜವಾದ ಸಂದೇಶ ಇದು. ಮಕರ ರಾಶಿಯವರು 4 ದಿನಗಳು ಕೇವಲ ಒಬ್ಬ ವ್ಯಕ್ತಿ ಮರಳಿ ಬರುವ ಬಗ್ಗೆ ಅಲ್ಲ, ಅದು ಒಂದು ಅಧ್ಯಾಯದ ಅಂತ್ಯ ಅಥವಾ ಹೊಸ ರೂಪದಲ್ಲಿ ಪ್ರಾರಂಭವಾಗುವ ಅಧ್ಯಾಯದ ಬಗ್ಗೆ. ಈ ಎರಡರಲ್ಲಿ ಯಾವುದು ನಿಮ್ಮ ಜೀವನದಲ್ಲಿ ನಡೆಯುತ್ತಿದೆ ಎಂಬುದನ್ನು ನೀವು ನೇರವಾಗಿ ನೋಡುತ್ತೀರಿ. ಈಗ ಕೊನೆಯದಾಗಿ ಒಂದು ವಿಷಯ, ಈ ಕಥೆಯಲ್ಲಿನ ಮುಖ್ಯ ಪಾತ್ರ ಹಿಂತಿರುಗುವ ವ್ಯಕ್ತಿಯಲ್ಲ, ಮುಖ್ಯ ಪಾತ್ರವೇ ನೀವು. ಏಕೆಂದರೆ ಕೊನೆಯ ಮಾತು ನಿಮ್ಮದು, ಕೊನೆಯ ನಿರ್ಧಾರ ನಿಮ್ಮದು, ಕೊನೆಯ ಮಾರ್ಗ ನಿಮ್ಮದು. ನಿಮ್ಮ ಮೌಲ್ಯವನ್ನು ಗುರುತಿಸುವವರನ್ನು ಹೇಗೆ ನೋಡಬೇಕೆಂಬುದು ನೀವು ನಿರ್ಧರಿಸುತ್ತೀರಿ. ನಿಮ್ಮ ಜೀವನದಲ್ಲಿ ಯಾರು ಬರುತ್ತಾರೆ ಎಂಬುದನ್ನು ನೀವು ನಿರ್ಧರಿಸುತ್ತೀರಿ. ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕೇ ಅಥವಾ ಹೊಸ ಅವಕಾಶಗಳಿಗೆ ಬಾಗಿಲು ತೆರೆಯಬೇಕೇ ಎಂದು ನೀವು ನಿರ್ಧರಿಸುತ್ತೀರಿ. ಅದಕ್ಕಾಗಿಯೇ ಜೂನ್ 15, 16, 17, 18 ದಿನಾಂಕಗಳು ಭೂತಕಾಲ ಮತ್ತೆ ಬಾಗಿಲು ತಟ್ಟುತ್ತಿದೆ ಎಂಬ ಸ್ಪಷ್ಟ ಸಂದೇಶವನ್ನು ನಾನು ನಿಮಗೆ ನೀಡುತ್ತಿದ್ದೇನೆ. ಆದರೆ ಆ ಬಾಗಿಲು ತೆರೆಯಬೇಕೇ ಅಥವಾ ಬೇಡವೇ ಎಂಬ ನಿರ್ಧಾರ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ. ಈ 4 ದಿನಗಳಲ್ಲಿ ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಚಿಹ್ನೆಯನ್ನು ಶಾಂತವಾಗಿ ಗಮನಿಸಿ. ಪ್ರತಿಯೊಂದು ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ. ಪ್ರತಿಯೊಂದು ಕ್ರಿಯೆಯ ಹಿಂದಿನ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಿ. ಆಗ ನಿಮ್ಮ ಹೃದಯ, ನಿಮ್ಮ ಅನುಭವ ಮತ್ತು ನಿಮ್ಮ ಬುದ್ಧಿವಂತಿಕೆಯು ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ. ಇದು ಮಕರ ರಾಶಿಯಲ್ಲಿ ಅಡಗಿರುವ ವಿಶೇಷ ಸಂದೇಶ. ಇಲ್ಲಿಯವರೆಗೆ ವೀಕ್ಷಿಸಿದ ಪ್ರತಿಯೊಬ್ಬ ಮಕರ ರಾಶಿಗೂ ಹೆಸರಿನ ಧನ್ಯವಾದಗಳು ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಿ. ದಯವಿಟ್ಟು ನಮ್ಮ ಚಾನಲ್ಗೆ ಚಂದಾದಾರರಾಗಿ. ಅಲ್ಲದೆ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅಧಿಸೂಚನೆ ಬರುತ್ತದೆ. ಅಲ್ಲದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಇಷ್ಟಪಟ್ಟರೆ ಮಾತ್ರ ಈ ವಿಡಿಯೋ ಇನ್ನು ಕೆಲವು ಮಕರ ರಾಶಿಯವರನ್ನು ತಲುಪುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಮಹಾಕಾಲ್, ಜೈ ಶ್ರೀ ಮಹಾದೇವ. ಧನ್ಯವಾದಗಳು.